ಡೈರೆಕ್ಟರ್ ಹೆಸರಲ್ಲಿ ಅಡ್ವಾಂಟೇಜ್ ತಗೊಳ್ತಾ ಇರೋಂಥ ಸೋಕಾಲ್ ಡೈರೆಕ್ಟರ್ಸ್ನ ನಾನು ಹೇಳ್ತೀನಿ. ನೀವು ಸಿನಿಮಾ ಮಾಡಿದ್ರೆ ಇಷ್ಟಕ್ಕೆ ಸೇಲ್ ಆಗ್ಬಿಡುತ್ತೆ, ಅಷ್ಟು ಬಂದ್ಬಿಡುತ್ತೆ, ಇದ್ರಲ್ಲಿ ಆಗ್ಬಿಡುತ್ತೆ, ಅದ್ರಲ್ಲಿ ಆಗ್ಬಿಡುತ್ತೆ ಅಂತ ಏನ್ ಸುಳ್ಳು ಹೇಳಿ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡ್ ಬರ್ತಾರಲ್ಲ, ದಯವಿಟ್ಟು ನಂಬೇಡಿ. ಇಟ್ ಇಸ್ ಅ ಬಿಗ್ ಲೈ. ಯಾವ ಡೈರೆಕ್ಟರ್ ಮುಖ ನೋಡ್ಕೊಂಡು ಯಾವನು ಲಕ್ಷ ಕೊಡಲ್ಲ. ಯಾವ ಡೈರೆಕ್ಟರ್ ಹೆಸರು ಹೇಳೋದಕ್ಕೋಸ್ಕರ ನಮಗೆ ಸಿನಿಮಾ ಸೇಲ್ ಆಗಲ್ಲ, ಅದು ಸುಳ್ಳು. ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ವಾಟ್ ಡೈರೆಕ್ಟರ್ ಟೋಲ್ಡ್ ವಾಸ್ ಅ ಟೋಟಲ್ ಲೈ ಟು ಅಸ್. ಹಿ ಲಿಟ್ರಲಿ ಚೀಟೆಡ್ ಅನ್ನೋ ಥರ. ಒಂದು ನಮ್ಮ ಸಿನಿಮಾ ಟೈಮ್ನಲ್ಲಿ ನಮ್ಮ ಸಿನಿಮಾ ಕೆಲಸ ಮಾಡೋದು ಬಿಟ್ಟು ಯಾವಳನ್ನೋ ಯಾವೊಂದು ದುಡ್ಡಲ್ಲೋ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಈ ಕೆಲಸ ನಿಲ್ಲಿಸ್ಬಿಟ್ರು. ಐ ಗಾಟ್ ಸೋ ಪಿಸ್ಡ್ ಆಫ್. ನಮ್ಮ ಸೆನ್ಸರ್ ಆಗೋ ಸಮಯದಲ್ಲಿ ಕೂಡ ಡೈರೆಕ್ಟರ್ ಆದಂಥ ವ್ಯಕ್ತಿ ಬರಲಿಲ್ಲ. ಕೋಮಲ್ ಸರ್ ಇದ್ರು, ನಮ್ಮ ಪ್ರೊಡ್ಯೂಸರ್ ಇದ್ರು, ಅವ್ರು ನಿಂತು ಅವ್ರು ರಿಕ್ವೆಸ್ಟ್ ಮಾಡಿ ಅಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ನ ತಗೊಂಡು ಬಂದರು. ಇಟ್ ಈಸ್ ಸೋ ಪ್ಯಾಥೆಟಿಕ್ ದಟ್ ಅವ್ರಿಗೆ ಅವ್ರ ಸ್ಥಾನನ ಉಳಿಸ್ಕೊಳಕ್ಕಾಗಲಿಲ್ಲ ಅನ್ನೋಂಥದ್ದು. ಆಫ್ಟರ್ ಕೋಣ ಐ ಆಮ್ ಲೈಕ್, ಓಕೆ, ಡೈರೆಕ್ಟರ್ಗೊಂದು ಜೀವನ ಕೊಡೋದಕ್ಕೋಸ್ಕರ ನಾವು ಕೋಣ ಅಂತ ಶುರು ಮಾಡಿಬಿಟ್ಟು ಕೊನೆಗೆ ಹೆಸರು ಹಾಕೊಳ್ಳೋ ದಿನ ಬಂದ ಅಣ್ಣ ಜಗೇಶ್ ಸರ್ ಅಥವಾ ಕೋಮಲ್ ಸರ್ನ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಬಂದ್ಬಿಟ್ಟು ಸ್ಟುಡಿಯೋದಲ್ಲಿ ಐ ಆಮ್ ಲೈಕ್, ಯಾಕೆ ಬಂದೆ ನೀನು?